ಬಾಳೆದಿಂಡು ಅಥವಾ ಬನಾನಾ ಸ್ಟೆಮ್ ಬಳಸ್ಕೊಂಡು ಬಹಳ ರುಚಿಕರವಾಗಿರುವಂತಹ 3 ರೆಸಿಪಿಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಒಂದು ಚಟ್ನಿ, ಇನ್ನೊಂದು ಸಾಸಿವೆ ಹಾಗೂ 3ನೇದು ಪಲ್ಯ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬಾಳೆದಿಂಡು ಅಥವಾ ಬನಾನಾ ಸ್ಟೆಮ್ ಬಳಸ್ಕೊಂಡು ಬಹಳ ರುಚಿಕರವಾಗಿರುವಂತಹ ಒಂದು ಚಟ್ನಿ ಮಾಡೋಣ. ಇದು ಮಾಡೋದಕ್ಕೆ ಸುಲಭ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಫ್ರೆಶ್ ಇರೋ ಬಾಳೆದಿಂಡು ಅಥವಾ ಬನಾನಾ ಸ್ಟೆಮ್ ತೊಗೊಂಡಿದ್ದೀನಿ. ಇದರಲ್ಲಿ ಹೊರಗಿನ ಲೇಯರ್ಗಳನ್ನೆಲ್ಲ ತೆಗಿಬೇಕಾಗತ್ತೆ, ಒಳಗಿನ ಭಾಗ ಮಾತ್ರ ಬಳಸಬೇಕು. ಇನ್ನು ಬಾಳೆದಿಂಡಲ್ಲಿ ನಾರಿನಂಶ ಹೇರಳವಾಗಿರೋದ್ರಿಂದ ನಮಗೆ ಮಲಬದ್ಧತೆ ಸಮಸ್ಯೆ ಏನಾದ್ರು ಇದ್ದರೆ ಅದನ್ನು ಹತೋಟಿಯಲ್ಲಿಡೋದಕ್ಕೆ ಸಹಾಯ ಮಾಡಿ, ತೂಕ ಕಳ್ಕೊಳ್ಳೋದಕ್ಕೂ ಈ ಬಾಳೆದಿಂಡು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ದೇಹದಲ್ಲಿ ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್ ಉತ್ಪಾದನೆನ ಜಾಸ್ತಿ ಮಾಡಿ ನಮಗೆ ಡಯಾಬಿಟಿಸ್ ಹಾಗೂ ರಕ್ತಹೀನತೆನ ಹತೋಟಿಯಲ್ಲಿಡೋದಕ್ಕೂ ಸಹಾಯ ಮಾಡುತ್ತೆ. ದೇಹನ ಶುದ್ಧಿಗೊಳಿಸುತ್ತೆ, ಅಂದರೆ ಡಿಟಾಕ್ಸಿಫಿಕೇಶನ್, ಹಾಗೂ ಕಿಡ್ನಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದು ನಮ್ಮ ದೇಹದಲ್ಲಿ BP ಹಾಗೂ ಕೊಲೆಸ್ಟ್ರಾಲನ್ನೆಲ್ಲ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಆರೋಗ್ಯಕರ ಅಂಶಗಳಿರುವಂತಹ ಈ ಬಾಳೆದಿಂಡನ್ನು ನಾವು ಆದಷ್ಟು ಹೆಚ್ಚು ಬಳಸಬೇಕು. ಇಲ್ಲಿ ಹೊರಗಿನ ಲೇಯರ್ಗಳನ್ನು ಅಥವಾ ಹೊರಗಿನ ಸಿಪ್ಪೆಗಳನ್ನೆಲ್ಲ ತೆಗೆದ ಮೇಲೆ ಈ ರೀತಿ ದೊಡ್ಡದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಚಟ್ನಿ ಆಗಿರೋದ್ರಿಂದ ನಾವು ಮಿಕ್ಸಿಲಿ ಹಾಕಿ ರುಬ್ಬುತ್ತೀವಲ್ಲ, ಹಾಗಾಗಿ ದೊಡ್ಡದಾಗಿ ಕತ್ತರಿಸ್ಕೊಳ್ತಿದ್ದೀನಿ. ಜೊತೆಗೆ ಈ ರೀತಿ ಎಕ್ಸ್ಟ್ರಾ ನಾರಿರುತ್ತಲ್ಲ ಅದನ್ನು ಸಹ ತೆಗಿಬೇಕಂತಿಲ್ಲ, ನೀವು ಬೇಕಾದರೆ ತೆಗಿಯೋ ಅವಶ್ಯಕತೆ ಇಲ್ಲ. ನಾವು ಮಿಕ್ಸಿಗೆ ಹಾಕೋದ್ರಿಂದ ಬಾಳೆದಿಂಡು ಬಳಸ್ಕೊಂಡು ಬೇರೆ ಏನಾದ್ರು ಮಾಡೋದಾದರೆ ಮಾತ್ರ ಈ ನಾರು ಏನು ಕಾಣ್ತಾ ಇದೆಯಲ್ಲ ಅದನ್ನು ತೆಗಿಬೇಕಾಗತ್ತೆ. ಇಲ್ಲಿ ನೋಡಿ, ಇಷ್ಟು ಕತ್ತರಿಸಿ ಆದಮೇಲೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ತಗೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ನಾವು ಇದನ್ನು ಬೇಯಿಸ್ತಾ ಇಲ್ಲ, ಹಸಿಯಾಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಫ್ರೆಶ್ ಇರುವಂತಹ ಬಾಳೆದಿಂಡನ್ನೇ ಬಳಸಬೇಕು. ನಾನಿಲ್ಲಿ ಬಾಳೆದಿಂಡಿನ ಜೊತೆಗೆ ಅರ್ಧ ಕಪ್ಪು ತೆಂಗಿನ ತುರಿ, 2 ಒಣಮೆಣಸಿನಕಾಯಿ, ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಒಣಮೆಣಸನ್ನು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿನೂ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಹೀಗೆ ನುಣ್ಣಗೆ ರುಬ್ಕೊಳ್ಬೇಕು. ಪೇಸ್ಟ್ ಥರ ಅಲ್ಲ, ಆದರೆ ತುಂಬ ತರಿಯಾಗೂ ಬೇಡ. ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಹೀಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ಬರೀ ಬಾಳೆದಿಂಡನ್ನು ಕತ್ತರಿಸ್ಕೊಳ್ಳೋದು, ರುಬ್ಬೋದು ಅಷ್ಟೇ. ತುಂಬ ಸುಲಭವಾಗುತ್ತೆ ಚಟ್ನಿ. ಆದರೆ ಬಾಳೆದಿಂಡು ಅಂತ ಯೋಚನೆ ಮಾಡಬೇಡಿ, ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ನೀವು ಅನ್ನದ ಜೊತೆ ಬೇಕಾದರೂ ಬಳಸ್ಬೋದು, ಬೆಳಿಗ್ಗೆ ತಿಂಡಿ ಜೊತೆ ಬೇಕಾದರೂ ಬಳಸ್ಬೋದು. ಇನ್ನು 2ನೇ ರೆಸಿಪಿ ನೋಡೋಣ ಬನ್ನಿ. ಬಾಳೆದಿಂಡಿನ ಮೊಸರು ಸಾಸಿವೆ. ಬಾಳೆದಿಂಡಿನ ಹೊರಗಿನ ಲೇಯರ್ಗಳನ್ನು ತೆಗಿಬೇಕು. ಎಷ್ಟು ಅಂತಂದರೆ ನಿಮ್ಗೆ ಅಲ್ಲಿ ಎಷ್ಟಿದೆ, ಎಷ್ಟು ತೆಗಿಯೋಕ್ಕೆ ಸಾಧ್ಯ ಅಷ್ಟನ್ನು ತೆಗಿಬೇಕು. ಅಲ್ಲಿ ಮಧ್ಯದಲ್ಲಿ ಒಂದು ದಿಂಡು ಥರ ಇರುತ್ತೆ, ಅದನ್ನು ಮಾತ್ರ ನಾವು ಬಳಸಬೇಕು. ಆದಷ್ಟು ಫ್ರೆಶ್ ಆಗಿರೋ ಬಾಳೆದಿಂಡನ್ನು ಬಳಸಿದರೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ನೋಡಿ, ಈ ರೀತಿ ಚಕ್ರವಾಗಿ ಕತ್ತರಿಸಿ ಅದರಲ್ಲಿ ಏನು ಎಕ್ಸ್ಟ್ರಾ ನಾರಿನಂಶ ಇರುತ್ತಲ್ಲ, ಹೆಚ್ಚೆಚ್ಚು ನಾರಿನಂಶ ಇರುತ್ತಲ್ಲ ಅದನ್ನು ನಾವು ತೆಕ್ಕೊಳ್ಬೇಕು. ತೆಗೆದು ಈ ರೀತಿ ಸಣ್ಣದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಕತ್ತರಿಸ್ಕೊಂಡಿರುವಂತಹ ಬಾಳೆದಿಂಡನ್ನು ಒಂದು ಸ್ವಲ್ಪ ನೀರಿಗೆ 1 ಅಥವಾ 2 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕಿ ಅದರಲ್ಲಿ ಹಾಕಿಡಬೇಕು. ಹಂಗೆ ಹಾಕೋದ್ರಿಂದ ಅದು ಕಪ್ಪಾಗೋದನ್ನು ಅದು ತಡೆಯುತ್ತೆ. ನೀವು ನಿಂಬೆಹಣ್ಣಿನ ರಸ ಇಲ್ಲ ಅಂತಂದರೆ ಮಜ್ಜಿಗೆ ಬೇಕಾದರೂ ಹಾಕಿ ನೆನೆಸಿಡ್ಬೋದು. ಆನಂತರ ನೆನೆಸಿಟ್ಟಿರುವಂತಹ ಬಾಳೆದಿಂಡಿನ ಚೂರುಗಳನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಈ ರೀತಿ ಅದನ್ನು ಬೇಯಿಸ್ಕೊಳ್ಬೇಕು. ಬೇಯಿಸೋದು ಆಪ್ಷನಲ್ಲು. ಫ್ರೆಶ್ ಆಗಿರುವಂತಹ ಒಳ್ಳೆ ಬಾಳೆದಿಂಡು ಸಿಕ್ಕಿದ್ರೆ ನೀವು ಹಾಗೆ ಹಸಿಯಾಗಿಯೇ ಮಾಡ್ಬೋದು. ಸೌತೆಕಾಯಿಂದ ಮಾಡ್ತೀವಲ್ವ ಸಾಸಿವೆ, ಅದೇ ಥರ ರುಚಿ ಬರುತ್ತೆ. ಇಲ್ಲ ಅಂದರೆ ನಾನು ಹೀಗೆ ಬೇಯಿಸಿರೋ ಥರ ಒಂದು 10 ನಿಮಿಷ ಬೇಯಿಸ್ಕೊಳ್ಬೋದು. ಆನಂತರ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ, 2 ರಿಂದ 3 ಹಸಿಮೆಣಸಿನಕಾಯಿ, 1 ಚಮಚ ಸಾಸಿವೆನ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರುಬ್ಬಿರುವಂತಹ ಮಸಾಲೆನ ನಾವು ಒಂದು ಪಾತ್ರೆಯಲ್ಲಿ ತಗೊಳ್ಳೋಣ. ಇದಕ್ಕೆ ಇವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬಾಳೆದಿಂಡಿನ ಚೂರುಗಳನ್ನು ಸೇರಿಸಬೇಕು. ಹಾಗೆ ಸೇರಿಸುವಾಗ ಬಿಸಿ ಇಲ್ಲದೆ ಇರುವಂತೆ ನೋಡ್ಕೊಳ್ಳಿ, ಯಾಕಂದರೆ ನಾವು ಮೊಸರನ್ನು ಹಾಕ್ತೀವಿ. ನಾನಿಲ್ಲಿ ಅರ್ಧ ಕಪ್ಪು ಮೊಸರನ್ನು ಸೇರಿಸಿದೆ. ಹಾಗೆ ಒಂದು ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡೆ. ಇದ್ರ ಜೊತೆಗೆ ಬೇಯಿಸಿರುವಂತಹ ಬಾಳೆದಿಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರು ನಾವು ಹೆಚ್ಚು ಹಾಕಲಿಲ್ಲ. ಅಕಸ್ಮಾತ್ ನೀರು ಸ್ವಲ್ಪ ಉಳಿದ್ರೆ ಅದನ್ನು ಬಿಸಾಡಬೇಡಿ, ಒಂದೋ ಇಲ್ಲೇ ಸೇರಿಸ್ಬೋದು ಅಥವಾ ಹಾಗೆ ಬೇಕಾದರೂ
ಕುಡಿಬೋದು ಚೂರು ಕಾಳುಮೆಣಸಿನ ಪುಡಿ ಹಾಕಿ. ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಕಲಿಸ್ಕೊಂಡೆ ನಾನು. ಆಮೇಲೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸು ಹಾಗೂ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇಷ್ಟು ಮಾಡಿದರೆ ರುಚಿಕರವಾದ ಮೊಸರು ಸಾಸಿವೆ ತಯಾರಾಗುತ್ತೆ. ಇದನ್ನು ಅನ್ನದ ಜೊತೆ, ರೈಸ್ ಬಾತ್ ಜೊತೆ ಅಥವಾ ಹಾಗೆ ಬೇಕಾದರೂ ರಾಯ್ತ ಥರ ತಿನ್ಬೋದು. ಇನ್ನು ಕೊನೆಯದಾಗಿ ಹೆಸರುಬೇಳೆ ಹಾಕಿ ಬಾಳೆ ದಿಂಡಿನ ಪಲ್ಯ ಮಾಡೋಣ. ಮೊದಲಿಗಿಲ್ಲಿ 1/4 ಕಪ್ಪಷ್ಟು ಹೆಸರುಬೇಳೆನ ಒಂದು 15 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಬಾಳೆ ದಿಂಡನ್ನು ನಾವು ಕತ್ತರಿಸ್ಕೊಳ್ಬೇಕು. ಬಾಳೆ ದಿಂಡಲ್ಲಿ ಹೊರಗಡೆಯಿಂದ ನಮಗೆ ಎಷ್ಟು ಪದರಗಳು ತೆಗಿಯೋಕ್ಕಾಗುತ್ತೆ ಅಲ್ವಾ, ಕವರ್ ಥರ, ಅದನ್ನೆಲ್ಲ ತೆಗಿಬೇಕು. ಇನ್ನು ತೆಗಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋವರೆಗೆ ತೆಗೆದು ಮಧ್ಯಭಾಗನ ಮಾತ್ರ ತಗೊಂಡು ನೋಡಿ ಈ ರೀತಿ ಚಕ್ರವಾಗಿ ಕತ್ತರಿಸಿ ಇದರಲ್ಲಿ ನಾರು ಹೀಗೆ ಸುಲಭವಾಗಿ ತೆಗಿಯೋಕ್ಕೆ ಬರುತ್ತೆ. ಆ ರೀತಿ ತೆಕ್ಕೊಳ್ಬೇಕು. ಇದು ತುಂಬ ಮುಖ್ಯ. ಆ ಥರ ನಾರು ತೆಗೆದಿಲ್ಲ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ, ಕಚ ಅನಿಸುತ್ತೆ, ತುಂಬ ಗಟ್ಟಿಯಾಗಿರುತ್ತೆ ಆ ನಾರು. ಆಮೇಲೆ ಈ ರೀತಿ ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕು. ಹೀಗೆ ಕತ್ತರಿಸಿರೋದು ಹಾಗೆ ಬಿಟ್ಟರೆ ಕಪ್ಪಾಗುತ್ತೆ. ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ 1 ಅಥವಾ 2 ಚಮಚದಷ್ಟು ನಿಂಬೆಹಣ್ಣಿನ ರಸನ ಸೇರಿಸಿ ಅದಕ್ಕೆ ಕತ್ತರಿಸಿರುವಂತಹ ಈ ಬಾಳೆ ದಿಂಡನ್ನು ಹಾಕ್ಕೊಳ್ಬೇಕು. ಕತ್ತರಿಸಿದ ಮೇಲೆ ಇದರಲ್ಲಿ ಅನೇಕ ಅಡುಗೆಗಳನ್ನು ಮಾಡ್ಬೋದು. ಇವತ್ತು ನಾನು ಹೆಸರುಬೇಳೆ ಹಾಕಿರೋ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1 ಒಣಮೆಣಸಿನಕಾಯಿ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಕೂಡಲೇ ಕತ್ತರಿಸಿರುವಂತಹ ಹಸಿಮೆಣಸಿನಕಾಯಿ, ನಿಮ್ಗೆ 1, 2 ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, 1 ದೊಡ್ಡ ಚಿಟಿಕೆ ಅರಿಶಿನ, ದೊಡ್ಡ ಚಿಟಿಕೆ ಇಂಗು. ಮಾಮೂಲಿ ಪಲ್ಯಕ್ಕೆ ಮಾಡೋ ಒಗ್ಗರಣೆ ಅಷ್ಟೇ. ಒಂದು ಒಗ್ಗರಣೆನ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದನ್ನು ಹಾಕಿ 1 ಸುತ್ತು ಹೀಗೆ ಹುರಿಬೇಕಾಗುತ್ತೆ. ಹೆಸರುಬೇಳೆ ಬೇಗ ನೆಂದು ಬಿಡುತ್ತೆ. ಒಂದು 15-20 ನಿಮಿಷ ನೆನೆಸಿದ್ರೂ ಸಾಕು. ಆಮೇಲೆ ಇದಕ್ಕೆ ಕತ್ತರಿಸಿರುವಂತಹ ಬಾಳೆ ದಿಂಡನ್ನು ಸೇರಿಸ್ಬೇಕು. ಇನ್ನು ಬಾಳೆ ದಿಂಡಲ್ಲಿ ಅನೇಕ ಆರೋಗ್ಯಕರ ಅಂಶ ಅಂತ ಹೇಳಿದೆ. ಏನಕ್ಕೆಲ್ಲ ಒಳ್ಳೆಯದು ಅಂತಂದರೆ ಬಾಳೆದಿಂಡು ತೂಕ ಕಳ್ಕೊಳ್ಳೋದಕ್ಕೆ ಅಥವಾ ಡಯಾಬಿಟಿಸ್ ಇರೋರಿಗೆ, ಮಲಬದ್ಧತೆಗೆ, ಕಿಡ್ನಿ ಆರೋಗ್ಯ ಅಥವಾ BP ಕಡಿಮೆ ಮಾಡ್ಕೊಳ್ಳೋದು, ರಕ್ತಹೀನತೆ ಸರಿ ಮಾಡ್ಕೊಳ್ಳೋದು, ಅಥವಾ ಈ ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲಿ ನಾನು ಕತ್ತರಿಸಿರುವಂತಹ ಬಾಳೆ ದಿಂಡನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರನ್ನು ಸಹ ಹಾಕಿ ಚೆನ್ನಾಗಿ ಮಚ್ಚಿ ಹೆಸರುಬೇಳೆ ಎಲ್ಲ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ತಾ ಇದ್ದೀನಿ. 1/4 ಕಪ್ ಹೆಸರುಬೇಳೆ ಆಗಿರೋದ್ರಿಂದ ಅರ್ಧ ಕಪ್ಪು ನೀರು ಹಾಕಿ ಬೇಯಿಸಿದ್ರೆ ಸರಿಯಾಗುತ್ತೆ. ಹೆಸರುಬೇಳೆ ಮೆತ್ತಗಾಗೋವರೆಗೆ ಬೇಯಿಸಿದರೆ ಅಷ್ಟೊತ್ತಿಗೆ ಬಾಳೆ ದಿಂಡು ಸಹ ಚೆನ್ನಾಗಿ ಬೆಂದಿರುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ, 1 ಚೂರು ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದನ್ನು ಹಾಕಿದ್ಮೇಲೆ ಹೀಗೆ ಚೆನ್ನಾಗಿ ಒಂದು ಸಲ ಮಚ್ಚಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಬಹಳ ರುಚಿಯಾಗುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಬಿಸಿ ಅನ್ನ ಜೊತೆ ಅಥವಾ ಚಪಾತಿ ಜೊತೆ ಎಲ್ಲ ಬಡಿಸ್ಬೋದು. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.